ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ನನ್ನ ಚಾನಲ್ಲು 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ. ಸೊ ಅದಕ್ಕೆ ಕಾರಣಕರ್ತರಾದ ನಿಮ್ಗಳ ಮುಂದೆ ಹಂಚ್ಕೊಳಕ್ಕೆ ಬಂದಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಇದುವರೆಗೂ. ಸೊ ಹೀಗೆ ಮುಂದೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತ ಹೇಳ್ತೀನಿ. ಸೊ ಸಾಕಷ್ಟು ಜನ ತುಂಬ ಜನ ಮೆಸೇಜ್ ಹಾಕ್ತಿದ್ದೀರಾ, ವಿಡಿಯೋ ಜಾಸ್ತಿ ಮಾಡಿ, ಸೊ ಇನ್ನಷ್ಟು ಜಾಸ್ತಿ ವೀಡಿಯೋಗಳು ಮಾಡಿ. ಆ್ಯಂಡ್ ತುಂಬ ಜನ ಕಮೆಂಟ್ಗಳು ಹಾಕ್ತಿದ್ದೀರಾ. ಸೊ ನನ್ನ ಹೆಸರಲ್ಲಿ ವೀಡಿಯೋ ಮಾಡಿ ಸರ್, ಈ ಹೆಸರು ಮಾಡಿ ಅಂದರೆ ತುಂಬ ರಿಕ್ವೆಸ್ಟ್ಗಳು ಬರ್ತಾಯಿದೆ. ಮೆಸೇಜ್ಗಳು ತುಂಬ ಸಹಗಳು ಡೈರೆಕ್ಟ್ ಮೆಸೇಜ್ ಕೂಡ ಮಾಡ್ತಾಯಿದ್ದಾರೆ. ಸೊ ಒಬ್ಬೊಬ್ಬರಿಗೆ ರಿಪ್ಲೈ ಮಾಡ್ತಾಯಿದ್ದೀನಿ, ಒಬ್ಬೊಬ್ಬರಿಗೆ ರಿಪ್ಲೈ ಮಾಡೋಕ್ಕಾಗ್ತಾಯಿಲ್ಲ. ಸೊ ಆದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾರು ಬೇಜಾರು ಮಾಡ್ಕೊಬೇಡಿ. ನೆಕ್ಸ್ಟ್ ಏನಪ್ಪ ಅಂದರೆ, ನಾನು ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋ ನೋಡ್ಕೊಂಬನ್ನಿ, ಹೇಳ್ತೀನಿ. ಈ ಅಮ್ಮನತ್ತಕ್ 4 ಜನ ಬೇಕಂದ್ರಲ್ಲ, ಬಿರೋ ನಾನು ಒಬ್ನೇ ಹೆಂಗೈತಿ ನೋಡಲೇ. ಅಯ್ಯಯ್ಯೋ ಫುಲ್ಲು ಬಿಲ್ಡಪ್ ತಗೊಂಬಿಟ್ಟೆ. ಇವಳು ನೋಡ್ರೆ ಮರಿ ಆನೆ ಸೈಜ್ ಅವಳೆ. ಕಿರ್ಚಿಪಡ ಸುಮ್ದ್ರೆ ನನಗೆ ಭಯ ಆಗೋಗುತ್ತೆ. ಆಮೇಲೆ ನಿನ್ ನೋಡ್ತಾ ಇದ್ರೆ ಅನ್ನೋರ್ ಸಾಂಗ್ ನೆನಪಾಗುತ್ತೆ. ಆನೆಯ ಮೇಲೆ ಅಂಬರಿ ಕಂಡೆ ಅಲ್ಲ, ಆನೆಯ ಮೇಲೆ ಆನೆಯ ಕಂಡೆ ಅಂತ ಗಟ್ಟಿ ಹಿಡ್ಕೋ. ಆತ ಮೇಲಕ್ಕೆ ಏನಕ್ಕೆ ಕತ್ತಿರೋದು? ಪ್ರೀ ವೆಡ್ಡಿಂಗ್ ಶೂಟ್ಗೆ ಕಣಪ್ಪ. ಅಲ್ಲ, ನೀನ್ ನೋಡಕ್ಕೆ ನನ್ ತರ ಆನೆ ತರ ಇದ್ಯಾ ಅಂತ ಅನ್ಬಿಟ್ಟು ನನ್ ಜೊತೆನೆ ಮದುವೆ ಫಿಕ್ಸ್ ಮಾಡ್ತೋರ. ಆಕ ನಂಗೆ ಆಲ್ರೆಡಿ ಮದುವೆ ಆಗೈತೆ ಕಣಕ, ಬೇರೆ ಯಾರನ್ನಾದ್ರೂ ನೋಡ್ಕೊಳಕ್ಕ. ಸೊ ನೋಡಿದ್ರಲ್ಲ, ಈ ವಿಡಿಯೋ ನನ್ನ ಪ್ರೊಫೈಲಲ್ಲಿ ತುಂಬ ವೈರಲ್ ಆಗಿರೋ ವಿಡಿಯೋ. ಸೊ ಇದಕ್ಕೆ ಬಂದಿರೋ ಕಮೆಂಟ್ಸ್ಗಳು ಯಾವ ಥರ ಬಂದಿದೆ ಅಂದರೆ, ಸಖತ್ತು ಒಂದಷ್ಟು ಫನ್ನಿ ಕಮೆಂಟ್ಸ್ಗಳು ಬಂದಿದೆ. ಸೊ ಅದು ಯಾವುದು ಅಂತ ನಿಮಗೆ ಹೇಳ್ತೀನಿ ಬನ್ನಿ. ಸೊ ಫಸ್ಟ್ ಕಮೆಂಟ್ ಏನಪ್ಪ ಅಂತಂದರೆ, ಆನೆ ಅನ್ಕೊಂಡ್ವಿ ಆದರೆ ಅದು ಬಂದು ನೋಡಿದ್ರೆ ಹಂದಿ. ಸಖತ್ ಫನ್ನಿ ಆಗಿದೆ ಮಾತ್ರ ಇದಂತೂ. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ, ಆನೆ ಬಂತು ಒಂದು ಆನೆ ಅಲ್ಲ, ಆನೆ ಮೇಲೊಂದು ಆನೆ. ಯಾರು ಮಿಸ್ಟರ್ ಇಡಿಯೇಟ್ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ. ಸೊ ಸಕ್ಕತ್ತಾಗಿತ್ತು. ನೆಕ್ಸ್ಟು ಆ ವಿಡಿಯೋ ಮಾಡಾದ್ಮೇಲೆ ಸೊ ಅದಕ್ಕೊಂದು ಕಮೆಂಟ್ ಬಂದಿದೆ. ಆನೆ ಹೇಳ್ತಿರೋದು ಇದು, ಐ ನೀಡ್ ಎ ಡ್ರಿಂಕ್. ಸೊ ಈ ವಿಡಿಯೋ ನೋಡಿ ಯಾರೆಲ್ಲ ಕಮೆಂಟ್ ಮಾಡಿದ್ರು, ಸೊ ಆನೆ ಮನ್ಸಲ್ಲಿ ಹೇಳ್ತಿರೋದು ಐ ನೀಡ್ ಎ ಡ್ರಿಂಕ್. ಸೊ ಈ ಥರ ಕಮೆಂಟ್ ಹಾಕಿದ್ದಾರೆ. ಸೊ ಈ ಥರ ಸಾಕಷ್ಟು ಫನ್ನಿ ಕಮೆಂಟ್ಸ್ಗಳನ್ನ ಹಾಕಿದ್ದೀರ. ಇನ್ನೊಬ್ರು ಹಾಕಿದ್ದಾರೆ, ಆನೆ ಬದುಕಿದ್ಯಾ. ಸಖತ್ ಫನ್ನಿ ಹಾಕಿದ್ದಾರೆ ಮಾತ್ರ. ತುಂಬ ಖುಷಿ ಆಯಿತು ಈ ಥರ ವೈರಲ್ ಮಾಡಿದ್ದೀರಾ ಅಂತ. ನೆಕ್ಸ್ಟು ನೋಡೋದಾದರೆ, ಇನ್ನು ತುಂಬ ಸಾಕಷ್ಟು ಜನ ವಿಡಿಯೋ ಕಮೆಂಟ್ ಮಾಡ್ತಿದ್ದೀರಾ. ಸೊ ಫಾರ್ ಎಕ್ಸಾಂಪಲ್ಲು, ಬ್ರೋ ನೆಕ್ಸ್ಟ್ ಮಂತು ನನ್ನ ಫ್ರೆಂಡು ನೂತನ್ ಬರ್ಡೇ ಪಾರ್ಟಿ ಇದೆ, ಅದಕ್ಕೊಂದು ವಿಡಿಯೋ ಮಾಡಿ ಬ್ರೋ. ಸೊ ಬ್ರೋ ನಿರಂಜನ್ ಅಂಡ್ ಪ್ರವೀಣ್ ನನ್ನ ಫ್ರೆಂಡು, ಅವನಿಗೆ ರೇಗ್ಸೋ ಥರ ಒಂದು ವಿಡಿಯೋ ಮಾಡಿ ಪ್ಲೀಸ್ ಬ್ರೋ. ಕಾರ್ತಿಕ್ ಆ್ಯಂಡ್ ಅಭಿ ನೇಮ್ ಇಟ್ಕೊಂಡು ಒಂದು ಕಂಟೆಂಟ್ ಮಾಡಿ ಬ್ರೋ ಪ್ಲೀಸ್. ಸೊ ಈ ಥರ ತುಂಬಾ ರಿಕ್ವೆಸ್ಟ್ ಬರ್ತಾ ಇದೆ. ಸೊ ಅದರಲ್ಲಿ ಕೆಲವೊಂದು ಆ ನೇಮ್ಗೆ ತಕ್ಕಂಗೆ ಆ ಸಿಚುವೇಶನ್ನು, ಆ ಅನಿಮಲ್ ರಿಯಾಕ್ಟ್ ಮಾಡೋ ರೀತಿ ಅದೊಂದು ಕಂಟೆಂಟ್ ಮಾಡೋಕ್ಕೆ ಟ್ರೈ ಮಾಡಿರ್ತೀನಿ. ಸೊ ಒಂದಷ್ಟು ಸಿಚುವೇಶನ್ಸ್ ಅದಕ್ಕೆ ಮ್ಯಾಚ್ ಆಗಬೇಕು. ಆ ನೇಮ್ಗೂ ಸಿಚುವೇಶನ್ ತಕ್ಕಂಗೆ ಸಿಕ್ಕಿದ್ರೆ ನಾನು ಇಮ್ಮಿಡಿಯೇಟಾಗಿ ವಿಡಿಯೋ ಮಾಡೋದಕ್ಕೆ ಹೆಸರು ತಕ್ಕಂಗೆ ವಿಡಿಯೋ ಮಾಡ್ತೀನಿ. ಸೊ ಒಂದಷ್ಟು ವೀಡಿಯೋಗೆ ಆ ಕಂಟೆಂಟ್ಗೆ ಆ ನೇಮ್ಗೂ ಸೆಟ್ ಆಗಿರಲ್ಲ. ಸೊ ಅಂಥ ಟೈಮಲ್ಲಿ ವಿಡಿಯೋ ಮಾಡೋಕ್ಕಾಗಿರಲ್ಲ ಆ ನೇಮ್ಗೆ. ಸೊ ಆ ಥರ ಕಂಟೆಂಟ್ ಏನಾರು ಬಂತು ಅಂತಂದರೆ ಖಂಡಿತವಾಗೂ ಅವ್ರ ನೇಮ್ಗೆ ನಾನಂತೂ ಪಕ್ಕ ನೇಮ್ನ ಆ್ಯಡ್ ಮಾಡ್ತೀನಿ. ಯಾರು ಬೇಜಾರು ಮಾಡ್ಕೊಳ್ಳೋಕೆ ಬಿಡೋದವ್ರಿಗೂ. ಒಬ್ಬೊಬ್ಬರು ಹೇಳ್ತಾರೆ ಏನಂತ, ಬ್ರೋ ನಮ್ಮದು ವಿಡಿಯೋ ಇಷ್ಟು ದಿನ ಆದರೂ ಮಾಡಿಲ್ಲ ನೀವು, ನಾನು ಅನ್ಫಾಲೋ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಒಂದಲ್ಲ, ಅದು ತುಂಬ ಜನ ಹೇಳಿದ್ದಾರೆ. ಸೊ ಅದೇ ಅವ್ರಿಗೆಲ್ಲ ಹೇಳೋದು ಏನಂದರೆ, ಸ್ವಲ್ಪ ವೆಯ್ಟ್ ಮಾಡಿ, ಆದಷ್ಟು ಸ್ವಲ್ಪ ಕಾಲಾವಕಾಶ ಕೊಟ್ಟರೆ ಮುಂದಿನ ದಿನಗಳಲ್ಲಿ ನಾನು ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಅರೌಂಡು ನಿಮಗೆ ಒಂದು 2,000 ರಿಕ್ವೆಸ್ಟ್ಗಳಿದ್ದಾವೆ. ಸೊ ಅಷ್ಟು ಜನಕ್ಕೂ ವೀಡಿಯೋ ಮಾಡ್ಕೊಂಡು ಹೋಗ್ಬೇಕಲ್ಲ. 2,000 ವೀಡಿಯೋ ಅಷ್ಟು ಹಾಕೋಷ್ಟಕ್ಕೆ ತುಂಬ ದಿನಗಳು ಬೇಕಾಗುತ್ತೆ. ಸೊ ವೆಯ್ಟ್ ಮಾಡಿ ಸ್ವಲ್ಪ. ಇನ್ನೂ ಒಂದಷ್ಟು ಜನ ಏನು ಮಾಡ್ತಿದ್ದಾರೆ, ಅವರೇ ವಿಡಿಯೋ ರೆಕಾರ್ಡ್ ಮಾಡಿ, ಬ್ರೋ ಈ ಥರ ಒಂದು ವಿಡಿಯೋ ಕಳಿಸ್ತೀನಿ ನಾನು, ಸೊ ಅದಕ್ಕೊಂದು ವಿಡಿಯೋ ಡಬ್ ಮಾಡಿ ಬ್ರೋ ಅಂತ ಕಳಿಸ್ತಾರೆ. ಸೊ ಖಂಡಿತವಾಗ್ಲೂ ಆ ಥರ ವೀಡಿಯೋಗಳಿದ್ರೆ ನನಗೆ ಕಳಿಸ್ಕೊಡಿ, ಅದಕ್ಕೂ ಡಬ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ಕೆಲವೊಂದಷ್ಟು ಜನ ಸೆಂಡ್ ಮಾಡ್ತಾರೆ ವೀಡಿಯೋಗಳನ್ನ, ಬ್ರೋ ಇದಕ್ಕೆ ರಿಯಾಕ್ಷನ್ ಕೊಡಿ
ಸೊ ಯಾವ ಥರ ರಿಯಾಕ್ಷನ್ ವೀಡಿಯೋಗಳನ್ನ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಾನು ರಿಯಾಕ್ಷನ್ ವೀಡಿಯೋಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಹೀಗೆ ನಿಮ್ಮ ಸಪೋರ್ಟು ಇದ್ದರೆ ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡ್ತೀನಿ ನಾನು. ಸೊ ಹಾಗೆ ಇದುವರೆಗೂ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇದ್ದೀರಾ ಇಲ್ಲಿವರೆಗೂ, ಸೊ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕಮ್ಮಿ ಟೈಮಲ್ಲಿ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ. ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಆದಷ್ಟು ಇನ್ನೂ ಒಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಕೆಲವೊಬ್ಬರು ಮೆಸೇಜ್ ಹಾಕಿದ್ದೀರಾ, ಬ್ರೋ ನಾನೊಂದು ಕ್ವಶನ್ ಆ್ಯಂಡ್ ಆನ್ಸರ್ ಅಂತ ಅಂದ್ಬಿಟ್ಟು ಒಂದು ಸ್ಟೋರಿ ಹಾಕಿದೆ. ಸೊ ಅದ್ರಲ್ಲಿ ತುಂಬ ಜನ ಕೇಳಿದ್ದೀರಾ, ಬ್ರೋ ಇನ್ನಷ್ಟು ಚೆನ್ನಾಗಿ ಕಾಮಿಡಿ ವೀಡಿಯೋಸ್ ಬೇಕು ಬ್ರೋ, ಸ್ವಲ್ಪ ಇನ್ನೂ ಸ್ಪೈಸಿಯಾಗಿ ಬೇಕು ಅಂತ ಕೇಳಿದ್ದಾರೆ. ಆಯಿತು ಬ್ರೋ, ಮಾಡೋಣ, ತೊಂದರೆ ಇಲ್ಲ, ಖಂಡಿತವಾಗ್ಲೂ ಮಾಡೋಣ. ಸೊ ಹಾಗೆ ಯಾರೆಲ್ಲ ನೇಮ್ ಎಲ್ಲ ಹಾಕಿದ್ದೀರೋ ಸೊ ಅವ್ರಿಗೂ ಒಳ್ಳೆ ಮ್ಯಾಚ್ ಆಗೋ ಥರ ವೀಡಿಯೋ ಮಾಡ್ತೀನಿ. ಆ್ಯಂಡ್ ತುಂಬ ಜನ ಕೇಳಿದ್ದೀರಾ ಯಾವ ಥರ ಎಡಿಟ್ ಮಾಡ್ತೀರಾ, ಯಾವ ಆ್ಯಪಲ್ಲಿ ಎಡಿಟ್ ಮಾಡೋದು ನೀವು ಅಂತ ಕೇಳಿದ್ದೀರಾ. ನಾನು ಸ್ವಲ್ಪ ಹೇಳ್ಕೊಡಿ ಅಂತಲೂ ಹೇಳಿದ್ದೀರಾ ಎಷ್ಟೊಂದು ಜನ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಕೊಳಕ್ಕಾಗಲ್ಲ ಬ್ರೋ. ನೆಕ್ಸ್ಟ್ ವಿಡಿಯೋ ಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಎಲ್ಲ ಟ್ಯಾಗ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬೇಕು ಅಂತಂದರೆ ನಾನು ನೆಕ್ಸ್ಟ್ ವಿಡಿಯೋ ಖಂಡಿತವಾಗ್ಲೂ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ, ಈ ವಿಡಿಯೋ ಹೊಸದಾಗಿ ನೋಡಿದಿರೋರು ಇವಾಗಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಬಾಯ್.